ಖ್ಯಾತ ಪತ್ರಕರ್ತ ಗೌರೀಶ್ ಅಕ್ಕಿಯವರ ಗೌರೀಶ್ ಅಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಅತ್ಯಂತ ಜನಪ್ರಿಯವಾಗಿದ್ದು ಸದ್ಯಕ್ಕೆ ಸುಮಾರು 9,08,99,000 ಸಂಕಲನ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನು ಹೊಂದಿದೆ. ಈ ಚಾನೆಲ್ನ ಆದಾಯವನ್ನು ವಿಶ್ಲೇಷಿಸಿದರೆ ಈ ಕೆಳಗಿನ ಅಂದಾಜು ಸಿಗಬಹುದು. 1. ಅಂದಾಜು ಮಾಸಿಕ ಆದಾಯ ಮಂತ್ಲಿ ಅರ್ನಿಂಗ್ಸ್ ಎಸ್ಟಿಮೇಟ್. ಯೂಟ್ಯೂಬ್ ಅಂಕಿಅಂಶಗಳ ವಿಡೈಕ್ಯೂನಂತಹ ಡೇಟಾ ಪ್ರಕಾರ ಈ ಚಾನೆಲ್ಗೆ ಪ್ರತಿದಿನ ಸರಾಸರಿ 1.5 ಲಕ್ಷದಿಂದ 2.5 ಲಕ್ಷದವರೆಗೆ ವ್ಯೂಸ್ ಬರುತ್ತದೆ. ಆಡ್ಸೆನ್ಸ್ ಜಾಹೀರಾತು ಆದಾಯ ತಿಂಗಳಿಗೆ ಸುಮಾರು $6,000ದಿಂದ $15,000 ವರೆಗೆ ಸುಮಾರು ₹5 ಲಕ್ಷದಿಂದ $12 ಲಕ್ಷ ಕೇವಲ ಜಾಹೀರಾತುಗಳಿಂದ ಬರಬಹುದು. ಗಮನಿಸಿ, ಗೌರೀಶ್ ಅಕ್ಕಿ ಸ್ಟುಡಿಯೋದಲ್ಲಿ ಗಂಭೀರ ವಿಷಯಗಳು, ಫೈನಾನ್ಸ್, ಲೈಫ್ ಲೆಸನ್ಸ್, ಪಾಡ್ಕಾಸ್ಟ್ಸ್ ಚರ್ಚೆಯಾಗುವುದರಿಂದ ಇಲ್ಲಿ ಜಾಹೀರಾತು ದರ CPM ಸಾಮಾನ್ಯ ಎಂಟರ್ಟೈನ್ಮೆಂಟ್ ಚಾನೆಲ್ಗಿಂತ ಹೆಚ್ಚಿರುತ್ತದೆ. 2. ಆದಾಯದ ಇತರ ಮೂಲಗಳು. ಈ ಚಾನೆಲ್ ಕೇವಲ ಜಾಹೀರಾತನ್ನು ಮಾತ್ರ ಅವಲಂಬಿಸಿಲ್ಲ, ಬದಲಿಗೆ ಆದಾಯದ ಹಲವು ಮೂಲಗಳನ್ನು ಹೊಂದಿದೆ. ಸ್ಪಾನ್ಸರ್ಶಿಪ್ಸ್ ಮತ್ತು ಬ್ರ್ಯಾಂಡ್ ಪ್ರಮೋಷನ್ಸ್, ವಿಡಿಯೋಗಳ ಮಧ್ಯೆ ಬರುವ ಬ್ರ್ಯಾಂಡ್ ಪ್ರಚಾರಗಳಿಂದ, ಉದಾಹರಣೆಗೆ ಹಣಕಾಸಿನ ಆಪ್ಗಳು ಅಥವಾ ಶೈಕ್ಷಣಿಕ ಸಂಸ್ಥೆಗಳು ಪ್ರತಿ ವಿಡಿಯೋಗೆ ಲಕ್ಷಾಂತರ ರೂಪಾಯಿ ಸಿಗುತ್ತದೆ. ಚಾನೆಲ್ ಮೆಂಬರ್ಶಿಪ್, ಅವರ ಚಾನೆಲ್ನಲ್ಲಿ ಜಾಯಿನ್ ಬಟನ್ ಸಕ್ರಿಯವಾಗಿದ್ದು ಅಭಿಮಾನಿಗಳು ತಿಂಗಳಿಗೆ ನಿರ್ದಿಷ್ಟ ಮೊತ್ತ ಪಾವತಿಸಿ ಮೆಂಬರ್ ಆಗುತ್ತಾರೆ. ಇದು ಸ್ಥಿರ ಆದಾಯವನ್ನು ನೀಡುತ್ತದೆ. ಆಲ್ಮಾ ಮೀಡಿಯಾ ಸ್ಕೂಲ್, ಗೌರೀಶ್ ಅಕ್ಕಿಯವರು ನಡೆಸುವ ಪತ್ರಿಕೋದ್ಯಮ ಶಾಲೆಯ ಪ್ರಚಾರಕ್ಕೂ ಈ ಚಾನೆಲ್ ದೊಡ್ಡ ವೇದಿಕೆಯಾಗಿದೆ. ಇದು ಅವರ ಮುಖ್ಯ ವ್ಯವಹಾರಕ್ಕೆ ಲಾಭ ತಂದುಕೊಡುತ್ತದೆ. ಪೇಟ್ರಿಯಾನ್ ಮತ್ತು ಡೊನೇಷನ್ಸ್, ಅವರು ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಲು ಅಭಿಮಾನಿಗಳಿಂದ ದೇಣಿಗೆಯನ್ನು UPI, ಪೇಟ್ರಿಯಾನ್ ಮೂಲಕ ಕೂಡ ಸ್ವೀಕರಿಸುತ್ತಾರೆ. 3. ಒಟ್ಟು ಅಂದಾಜು. ಎಲ್ಲ ಮೂಲಗಳನ್ನು ಆಡ್ಸ್ ಸಂಕಲನ, ಸ್ಪಾನ್ಸರ್ಶಿಪ್ ಸಂಕಲನ, ಮೆಂಬರ್ಶಿಪ್ ಸೇರಿಸಿದರೆ ಗೌರೀಶ್ ಅಕ್ಕಿ ಸ್ಟುಡಿಯೋ ತಿಂಗಳಿಗೆ ಅಂದಾಜು ₹10 ಲಕ್ಷದಿಂದ ₹20 ಲಕ್ಷಕ್ಕಿಂತಲೂ ಹೆಚ್ಚು ವಹಿವಾಟು ನಡೆಸುವ ಸಾಧ್ಯತೆಯಿದೆ. ನೆನಪಿರಲಿ, ಇದು ಕೇವಲ ಲಾಭವಲ್ಲ. ಈ ಸ್ಟುಡಿಯೋ ನಡೆಸಲು ದೊಡ್ಡ ತಂಡ, ಎಡಿಟರ್ಗಳು, ಕ್ಯಾಮೆರಾಮನ್ಗಳು ಮತ್ತು ಕಚೇರಿಯ ವೆಚ್ಚಗಳು ಇರುತ್ತವೆ.